ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ. ರಾಜ್ಯದಲ್ಲಿ ಮತ್ತೊಬ್ಬ ವಿಕೃತ ಕಾಮಿಯ ಕರ್ಮಕಾಂಡ ಈಗ ಬಯಲಾಗಿದೆ. ವಿವಿಧ ಮಹಿಳೆಯರ ಜೊತೆಯಲ್ಲಿ ವಿಕೃತವಾಗಿ ಆತ ನಡೆದುಕೊಂಡಿದ್ದ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆತನ ಅರೆಸ್ಟ್ ಕೂಡ ಆಗಿದೆ. 30ಕ್ಕೂ ಅಧಿಕ ಮಹಿಳೆಯರ ಜೊತೆ ವಿಕೃತ ಲೈಂಗಿಕ ಕ್ರಿಯೆ ನಡೆಸಿದಂತ ಆತ ದಾವಣಗೆರೆಯಲ್ಲಿ ಕಾಮಕನ ಕರ್ಮಕಾಂಡ ಬಯಲಾಗಿದೆ. ಆತ ತನ್ನ ಕೃತ್ಯದ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಫಸ್ಟ್ ಪ್ರಕರಣವನ್ನು ನಾವು ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೇವೆ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ. ರಾಜ್ಯದಲ್ಲಿ ಮತ್ತೊಬ್ಬ ವಿಕೃತ ಕಾಮಿಯ ಕರ್ಮಕಾಂಡ ಈಗ ಬಯಲಾಗಿದೆ. ವಿವಿಧ ಮಹಿಳೆಯರ ಜೊತೆಯಲ್ಲಿ ವಿಕೃತವಾಗಿ ಆತ ನಡೆದುಕೊಂಡಿದ್ದ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆತನ ಅರೆಸ್ಟ್ ಕೂಡ ಆಗಿದೆ. 30ಕ್ಕೂ ಅಧಿಕ ಮಹಿಳೆಯರ ಜೊತೆ ವಿಕೃತ ಲೈಂಗಿಕ ಕ್ರಿಯೆ ನಡೆಸಿದಂತ ಆತ ದಾವಣಗೆರೆಯಲ್ಲಿ ಕಾಮಕನ ಕರ್ಮಕಾಂಡ ಬಯಲಾಗಿದೆ. ಆತ ತನ್ನ ಕೃತ್ಯದ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಫಸ್ಟ್ ಪ್ರಕರಣವನ್ನು ನಾವು ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೇವೆ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ. ರಾಜ್ಯದಲ್ಲಿ ಮತ್ತೊಬ್ಬ ವಿಕೃತ ಕಾಮಿಯ ಕರ್ಮಕಾಂಡ ಈಗ ಬಯಲಾಗಿದೆ. ವಿವಿಧ ಮಹಿಳೆಯರ ಜೊತೆಯಲ್ಲಿ ವಿಕೃತವಾಗಿ ಆತ ನಡೆದುಕೊಂಡಿದ್ದ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆತನ ಅರೆಸ್ಟ್ ಕೂಡ ಆಗಿದೆ. 30ಕ್ಕೂ ಅಧಿಕ ಮಹಿಳೆಯರ ಜೊತೆ ವಿಕೃತ ಲೈಂಗಿಕ ಕ್ರಿಯೆ ನಡೆಸಿದಂತ ಆತ ದಾವಣಗೆರೆಯಲ್ಲಿ ಕಾಮಕನ ಕರ್ಮಕಾಂಡ ಬಯಲಾಗಿದೆ. ಆತ ತನ್ನ ಕೃತ್ಯದ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಫಸ್ಟ್ ಪ್ರಕರಣವನ್ನು ನಾವು ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೇವೆ.
ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ. ರಾಜ್ಯದಲ್ಲಿ ಮತ್ತೊಬ್ಬ ವಿಕೃತ ಕಾಮಿಯ ಕರ್ಮಕಾಂಡ ಈಗ ಬಯಲಾಗಿದೆ. ವಿವಿಧ ಮಹಿಳೆಯರ ಜೊತೆಯಲ್ಲಿ ವಿಕೃತವಾಗಿ ಆತ ನಡೆದುಕೊಂಡಿದ್ದ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆತನ ಅರೆಸ್ಟ್ ಕೂಡ ಆಗಿದೆ. 30ಕ್ಕೂ ಅಧಿಕ ಮಹಿಳೆಯರ ಜೊತೆ ವಿಕೃತ ಲೈಂಗಿಕ ಕ್ರಿಯೆ ನಡೆಸಿದಂಥ ಆತ ದಾವಣಗೆರೆಯಲ್ಲಿ ಕಾಮುಕನ ಕರ್ಮಕಾಂಡ ಬಯಲಾಗಿದೆ. ಆತ ತನ್ನ ಕೃತ್ಯದ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಫಸ್ಟ್ ಪ್ರಕರಣವನ್ನು ನಾವು ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೇವೆ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ. ರಾಜ್ಯದಲ್ಲಿ ಮತ್ತೊಬ್ಬ ವಿಕೃತ ಕಾಮಿಯ ಕರ್ಮಕಾಂಡ ಈಗ ಬಯಲಾಗಿದೆ. ವಿವಿಧ ಮಹಿಳೆಯರ ಜೊತೆಯಲ್ಲಿ ವಿಕೃತವಾಗಿ ಆತ ನಡೆದುಕೊಂಡಿದ್ದ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆತನ ಅರೆಸ್ಟ್ ಕೂಡ ಆಗಿದೆ. 30ಕ್ಕೂ ಅಧಿಕ ಮಹಿಳೆಯರ ಜೊತೆ ವಿಕೃತ ಲೈಂಗಿಕ ಕ್ರಿಯೆ ನಡೆಸಿದಂಥ ಆತ ದಾವಣಗೆರೆಯಲ್ಲಿ ಕಾಮುಕನ ಕರ್ಮಕಾಂಡ ಬಯಲಾಗಿದೆ. ಆತ ತನ್ನ ಕೃತ್ಯದ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ